ಚಕ್ಲಿ ಮಾಡುವ ವಿಧಾನ. ಲೋಟ ಉಳ್ಳಾಗಡ್ಡೆ ಇದು ಮಿಕ್ಸಿಲಿ ಪುಡಿ ಮಾಡ್ಕೋಬೇಕು. ಉಳ್ಳಾಗಡ್ಡೆ ಒಂದು ಲೋಟ. ಚಕ್ಲಿ ಮಾಡೋಕ್ಕೆ ಭಾಗ್ಯಲಕ್ಷ್ಮಿ ಅಕ್ಕಿ ಹಿಟ್ಟು, ಮೂರು ಲೋಟ ಅಕ್ಕಿ ಹಿಟ್ಟು, ಮೂರು ಲೋಟ ಅಕ್ಕಿ ಹಿಟ್ಟು, ಅದರಲ್ಲೇ ಒಂದು ಲೋಟ ಹುರ್ಗಡ್ಲೆ, ಒಂದು ಲೋಟ ಹುರ್ಗಡ್ಲೆ, ಜೀರಿಗೆ, 1 ಸ್ಪೂನ್ ಚಿಲ್ಲಿ ಪೌಡ್ರು, ಕಾಯಿಸಿರೋ ಎಣ್ಣೆ 2 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ ಬಿಸಿ ಇರೋದ್ರಿಂದ ಕೈ ಕಲ್ಸಕ್ಕೆ ಹೋಗ್ಬಾರ್ದು. ಚೂರು ಎಣ್ಣೆ ಬಿಸಿ ಆಯ್ತಲ್ಲ, ಅದಕ್ಕೆ ಕೈ ಕಲಿಸ್ಬಾರ್ದು. ಒಂದು 2 ನಿಮಿಷ. ಆಮೇಲೆ ನೋಡಿ ಈ ಥರ ಕಲಿಸ್ಕೋಬೇಕು ಕೈಯಲ್ಲಿ. ಚೆನ್ನಾಗಿ ಎರಡು ಮಿಕ್ಸ್ ಆಗಬೇಕು. ಜೀರಿಗೆ, ಉಪ್ಪು, ಚಿಲ್ಲಿ ಪೌಡ್ರು, ಹುರ್ಗಡ್ಲೆ ಹಿಟ್ಟು, ಅಕ್ಕಿ ಹಿಟ್ಟೆಲ್ಲ ಮಿಕ್ಸ್ ಆಗಬೇಕು. ಈ ಥರ ಬರಬೇಕು. ಎಣ್ಣೆ ಎಲ್ಲ ಮಿಕ್ಸ್ ಆಗಿ ಈ ಥರ ಬರಬೇಕು. ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಬೇಕು ಫ್ರೆಂಡ್. ಈ ಅದಕ್ಕಿರಬೇಕು. ಕಲಸೆಲ್ಲ ಮಿಕ್ಸ್ ಆಯಿತು. ಅದಕ್ಕಿರಬೇಕು. ಜಾಸ್ತಿ ಗಟ್ಟಿ ಇರಬಾರ್ದು, ಜಾಸ್ತಿ ತೆಳಗಿರಬಾರ್ದು. ಸನ್ಫ್ಲವರ್ ಆಯಿಲು, ಚೆನ್ನಾಗಿ ಕೈಲಿ ಅಷ್ಟು ಚಕ್ಲಿ ಹೊತ್ಕೊತೀನಿ.
ಬಿಸಿ ಬಿಸಿಯಾದ ಚಳಿಗೆ ಚಕ್ಲಿ ಪ್ರೇಮ ಕಿಚನ್. ಕಾಫಿ ಜೊತೆ ಟೀ ಜೊತೆ ಸಾಯಂಕಾಲ ಮಕ್ಕಳಿಗೆ ಬಾಕ್ಸ್ಗೆ ಊಟದ ಜೊತೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ಗರಂ ಗರಂ ಆಗಿ. ಯಾರಾರ ನೆಂಟರು ಬಂದರೆ ಚಳಿಗೆ ಬೇಗ ಮಾಡಿಕೊಡ್ಬೋದು. ಮನೇಲಿ ಹೆಂಗಿದ್ರು ಅಕ್ಕಿ ಹಿಟ್ಟಿರುತ್ತೆ, ಮಾಡ್ಕೊಂಡು ತಿನ್ಕೊಂಡು ಮನೆ ಸಾಮಾನೇ, ಬೇರೆ ಏನು ಅಂಗಡಿಗೆ ಹೋಗ್ತಾರೋ ಅವಶ್ಯಕತೆ ಇಲ್ಲ, ಮನೇಲೇ ಇರ್ತಾ ಎಲ್ಲ ಸಾಮಾನು. ಈ ಥರ ಆದಮೇಲೆ ಉಲ್ಟಾ ಮಾಡಬೇಕು. ಸ್ವಲ್ಪ ಬೆಂದಮೇಲೆ ಸಿಮ್ಮಲ್ಲೇ ಬೇಯಬೇಕು, ಅದು ಮೀಡಿಯಮಲ್ಲಿ. ಜಾಸ್ತಿ ಸಿಮ್ಮು ಮಾಡಬಾರ್ದು, ಜಾಸ್ತಿ ಫಾಸ್ಟು ಇಡಬಾರ್ದು. ಸ್ಟವ್ ಮೀಡಿಯಮ್ ಇದರಲ್ಲಿ ಬೇಯಿಸ್ಬೇಕು. ಮನೆಯಲ್ಲೇ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಮಾಡೋ ಅಕ್ಕಿ ಹಿಟ್ಟಿನ ಚಕ್ಲಿ ಪ್ರೇಮ ಕಿಚನ್. ಚಕ್ಲಿ ಆಯಿತು, ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಎತ್ತಾ ಇರಬೇಕು. ಕಿಚನ್ ಗರಂ ಗರಂ ಚಕ್ಲಿ ರೆಡಿ, ಟೀ ಜೊತೆ ತಿನ್ನೋಕ್ಕೆ.